ಪುರಾತನವಾದಂಥ ಹೆರ್ಮುಂಡೆಯ ಗ್ರಾಮ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ. ದೊಡ್ಡ ಮಟ್ಟದ ಹರಕೆ ಅಲ್ಲ, ಕನ್ನಡ ಕಲ್ಕುಳನಿಗೆ ಮಲ್ಲಿಗೆ ಒಂದು ಚೆಂಡು ಮಲ್ಲಿಗೆ ಕೊಡ್ತೇನೆ ಅಂತ ಹೇಳಿ ಯಾವುದೇ ಒಂದು ಕೆಲಸಕ್ಕೆ ನಾವು ಇಳಿದದ್ದೇ ಆದರೆ ಖಂಡಿತವಾಗಿ ಅದರಲ್ಲಿ ಇಡೀ ಗ್ರಾಮಕ್ಕೆ ಜಯ ಸಿಗ್ತದೆ. ಯಾರು ಆ ಹರಕೆಯನ್ನು ಹೊತ್ಕೊಳ್ತಾರ ಆ ಹರಕೆ ಖಂಡಿತವಾಗಿ 100ಕ್ಕೆ 100 ಜಯ ಸಿಗ್ತದೆ. ಅಂದರೆ ಯಾವುದೇ ರೀತಿಯ ಗಲಾಟೆ ಅಥವಾ ಯಾವುದೇ ರೀತಿಯ ತೊಂದರೆಗಳು ಅಥವಾ ಕಳ್ಳತನ ಆಗಲಿ ಯಾವುದೇ ರೀತಿಯ ಇದುವಂತಹ ಒಂದು ಯಾವುದೇ ಇತಿಹಾಸ ಇಲ್ಲ ಇಲ್ಲಿ. ಕಾರ್ಕಳ ಸಮೀಪದ ಅಜೇಕಾರು ಸಮೀಪದ ಹೆರ್ಮುಂಡೆ ಗ್ರಾಮದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನವು ತುಳುನಾಡಿನ ದೈವಾರಾಧನೆ, ಸಾಂಸ್ಕೃತಿಕ ಪರಂಪರೆ ಹಾಗೂ ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಜೀವಂತ ಪ್ರತಿರೂಪವಾಗಿ ಗುರುತಿಸಿಕೊಂಡಿದೆ. ಈ ಕ್ಷೇತ್ರದ ಪ್ರಧಾನ ದೈವವಾದ ಕನ್ನಡ ಕಲ್ಕುಡ ಭಕ್ತರ ನಂಬಿಕೆ, ಶ್ರದ್ಧೆ ಮತ್ತು ನ್ಯಾಯದ ಪ್ರತೀಕವಾಗಿ ಆರಾಧಿಸಲ್ಪಡುತ್ತಿದ್ದು ಸುಮಾರು 800 ವರ್ಷಗಳ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿದೆ ಎಂಬುದು ಸ್ಥಳೀಯರ ನಂಬಿಕೆ. ನೇಮೋತ್ಸವ ನೋಡಲಿಕ್ಕಾಗಿ ಊರ ಪರವೂರಿನಿಂದ ಬಹಳಷ್ಟು ಜನ ಹಳ್ಳಿಯ ಗ್ರಾಮ ಆದರೂ ಒಂದು 5-6 ಸಾವಿರ ಜನಕ್ಕಂತೂ ಅಧಿಕ ಸಂಖ್ಯೆಯ ಜನ ಇಲ್ಲಿ ಸೇರ್ತಾರೆ. ಇದು ಬಹಳ ವಿಶೇಷವಾಗಿರುವಂಥ ಒಂದು ಪವಿತ್ರವಾದಂಥ ಒಂದು ಸ್ಥಳ. ಪ್ರತಿ ವರ್ಷ ನಡೆಯುವ ದೈವದ ನೇಮೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಕಟ್ಟುನಿಟ್ಟಿನ ಸಂಪ್ರದಾಯಗಳೊಂದಿಗೆ ನೆರವೇರುತ್ತದೆ. ಈ ಸಂದರ್ಭದಲ್ಲಿ ಕೊಡಮಣಿತ್ತಾಯ, ಕುಕ್ಕಿನಂತಾಯ ಮತ್ತು ರಕ್ತೇಶ್ವರಿ ದೈವಗಳೊಂದಿಗೆ ಜಂಟಿಯಾಗಿ ಪೂಜೆ ಸಲ್ಲಿಸಲಾಗುತ್ತದೆ. ವಿಶೇಷವಾಗಿ ಕನ್ನಡ ಕಲ್ಕುಡ ದೈವಕ್ಕೆ ಮಲ್ಲಿಗೆಯನ್ನ ಹರಕೆ ರೂಪದಲ್ಲಿ ಅರ್ಪಿಸುವ ಸಂಪ್ರದಾಯವು ಈ ಕ್ಷೇತ್ರದ ವೈಶಿಷ್ಟ್ಯವನ್ನ ಹೆಚ್ಚಿಸಿ ಭಕ್ತರ ಭಾವನಾತ್ಮಕ ನಂಟನ್ನ ಬಲಪಡಿಸುತ್ತದೆ. ಅನಾದಿಕಾಲದ ಗಟ್ಟೆ ಇಯಗೋಳಾಕಿನಿ ಸ್ವಾಮಿಗಿನಿ ವರ್ಧಂತಿ ಆಗಮದ ಘಟ್ಟ ಸಣರೆ ಸ್ವಾಮಿ ಕೊಡಿಯದೆ ಆಬ್ಲಿಂಚಿನ ಆಗಮದ ಘಟ್ಟ ಸಣರ ಅಡೆ ಓಟ ಕಡಬಲಿಟ ಸ್ವಾಮಿ ದರ್ಶನ ಬಲೇನೆ ವಾಕ್ಯರಿಗೆ ಬಾಲ ಭಂಡಾರ ಎಂಬಾಡ ದಂಪದ ಬಲ್ಲೆ ಘಟ್ಟ ಸಣರ ಆಗಮದ ಘಟ್ಟದೆ ವಾರಿನಿ ಮಣಿಪಾಲ ಸ್ವಾಮಿ ಎಂಬಗುಂಡ ಬಿಡೊಂದು ವಾರಿನಿ ಗ್ರಾಮದ ಘಟ್ಟ ಪೂಜೆ ಕಟ್ಕೊಂಡು ಸಾಂಪ್ರಾಯಣ ಸ್ವಾಮಿ ಹೆಚ್ಚಿದ ಕುಂದು ಜತ್ತಿನ ಸ್ವಾಮಿನ ಅಪ್ಪನೆಂಡು ಈರಬ್ರಾತನೆಂಡು ವಾಯುಗೋರ್ಮ ಪಿರತನು ಇಲ್ಲೊಂದು ಅತ್ತಸನರ ಮೂಟರಿಗಿದೆ ನಮ್ಮನ ಕೊಯ್ಯಡಿ ಬಿಡೊನ್ನು ವಸಂತ ಘಟ್ಟದ ಸಾಂಪ್ರಾಯಣ ಸ್ವಾಮಿನೇ ಸ್ವಾಮಿನ ಭೇಟಿ ಮಾಯ ಮಾಡ್ಕೊಂಡು ಸ್ವಾಮಿನ ಶ್ರೀಮಠ ಕಾಲಗಿರಿಯನ್ನು ಸ್ವಾಮಿನ ಅಪ್ಪನ ಮಾಯ ಪಡ್ಕೊಂಡು ಅತ್ತಸನರ. ಕನ್ನಡ ಕಲ್ಕುಡ ದೈವದ ಕಾರಣಿಕ ಬಹಳ ಒಂದು ವಿಶೇಷವಾಗಿರುವಂಥದ್ದು. ಯಾಕಂತ ಹೇಳಿದರೆ ಇಲ್ಲಿ ಹರಕೆ ದೊಡ್ಡ ಮಟ್ಟದ ಹರಕೆ ಅಲ್ಲ, ಕನ್ನಡ ಕಲ್ಕುಳನಿಗೆ ಮಲ್ಲಿಗೆ ಒಂದು ಚೆಂಡು ಮಲ್ಲಿಗೆ ಕೊಡ್ತೇನೆ ಅಂತ ಹೇಳಿ ಯಾವುದೇ ಒಂದು ಕೆಲಸಕ್ಕೆ ನಾವು ಇಳಿದದ್ದೇ ಆದರೆ ಖಂಡಿತವಾಗಿ ಅದರಲ್ಲಿ ಇಡೀ ಗ್ರಾಮಕ್ಕೆ ಜಯ ಸಿಗ್ತದೆ. ಯಾರು ಆ ಹರಕೆಯನ್ನು ಹೊತ್ಕೊಳ್ತಾರ ಆ ಹರಕೆ ಖಂಡಿತವಾಗಿ 100ಕ್ಕೆ 100 ಜಯ ಸಿಗ್ತದೆ. ವಿಶೇಷತೆ ಏನಂದರೆ ಈ ನಮ್ಮ ಗ್ರಾಮದಲ್ಲಿ ಇಷ್ಟು ದೊಡ್ಡ ಒಂದು ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟು ಜನ ಸೇರಿದರೂ ಕೂಡ ಇಲ್ಲಿಯ ಒಂದು ಕಲ್ಕುಡ ದೈವದ ಒಂದು ಭಯ ಅಂದರೆ ಯಾವುದೇ ರೀತಿಯ ಗಲಾಟೆ ಅಥವಾ ಯಾವುದೇ ರೀತಿಯ ತೊಂದರೆಗಳು ಅಥವಾ ಕಳ್ಳತನ ಆಗಲಿ ಯಾವುದೇ ರೀತಿಯ ಇದುವಂತಹ ಒಂದು ಯಾವುದೇ ಇತಿಹಾಸ ಇಲ್ಲ ಇಲ್ಲಿ. ಅರಮನೆ ಕರ್ತುಲ್ಯ ಕರ್ತ ಬ್ರಾಹ್ಮಣ ಕರ್ತುಲ್ಯ ಕರ್ತ ಮಠಮಾಂಧ ಕರ್ತುಲ್ಯ ಕರ್ತ ಕಾವಲಿದ ಕರ್ತುಲ್ಯ ಕರ್ತ ಗುಂಡ ವಜ್ರಾಸನ ಡ್ಯಾಸನರೇ ದೇವರೇಂದ್ರ ವಾರ್ಕುರು ಹೋಬಳಿ ಬಡ ಬಾರಿಗಡ್ಡೆ ಬಾರಿಗೆರೆ ಮಂಗಳೂರು ಹೋಬಳಿ ಬಡ ಬಾರಿಗಡ್ಡೆ ಬಾರಿಗೆರೆ ಹೋಬಳಿ ಡರ ಸೈಸ್ರಾಲೆ ಓಡ ಬಾರಿಗಡ್ಡೆ ಬಾರಿಗೆರೆ 500 ಸಾವಿರ ಓಡ ಬಾರಿಗಡ್ಡೆ ಬಾರಿಗೆರೆ ಆಜುರುಡು ಮಾಗನ ಓಡ ಬಾರಿಗಡ್ಡೆ ಬಾರಿಗೆರೆ ಮೂಜುರುಡು ಮಾಗನ ಓಡ ಬಾರಿಗಡ್ಡೆ ಬಾರಿಗೆರೆ 400 ಮಾಗನ ಓಡ ಬಾರಿಗಡ್ಡೆ ಬಾರಿಗೆರೆ ಇರತ್ತುರುಡಿ ಎಲ್ಲರ ಗ್ರಾಮ ಮಾಗನ ಓಡ ಬಾರಿಗಡ್ಡೆ ಬಾರಿಗೆರೆ
ಇದು ನಾರಾಯಣ ಐನಿಗ್ರಾಮ ಬಿಡ್ತಾರೆ ಬೋಡ ಬಾರಿಗುಡ್ಡೆ ಬಾರಿಗೆರೆ ಮಾಲಾಕ್ರಾಮ ಮಾಗನ ಬೋಡ ಬಾರಿಗುಡ್ಡೆ ಬಾರಿಗೆರೆ ಕಾರ್ಲಾಡು ಮಾಗನ ಬೋಡ ಬಾರಿಗುಡ್ಡೆ ಬಾರಿಗೆರೆ ಒಡಿನಾಳೂರು ಮಾಗನ ಬೋಡ ಬಾರಿಗುಡ್ಡೆ ಬಾರಿಗೆರೆ ಕಡ್ದ ಮುಟ್ಲಾಡಿ ಮಾಗನ ಬೋಡ ಬಾರಿಗುಡ್ಡೆ ಬಾರಿಗೆರೆ ಬರ್ನೆ ನುದ್ದಾಲ ಬೋಡ ಬಾರಿಗುಡ್ಡೆ ಬಾರಿಗೆರೆ. ದೇವಸ್ಥಾನದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ಶ್ರೀ ಮಹಾವಿಷ್ಣುಮೂರ್ತಿ ದೇವರಿಗೆ ಜಳಕ ಮುಗಿದ ಬಳಿಕ ಕನ್ನಡ ಕಲ್ಕುಡ ದೈವದ ಭೇಟಿ ನಡೆಯುವುದು ಅತ್ಯಂತ ಪವಿತ್ರ ಕ್ಷಣವೆಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮ ಬೈದರ್ಕಳ ದೈವಗಳಾದ ಕೊಡಮಣಿತ್ತಾಯ, ಕುಕ್ಕಿನಂತಾಯ ಮತ್ತು ರಕ್ತೇಶ್ವರಿ ದೈವಗಳೊಂದಿಗೆ ದೇವಸ್ಥಾನದ ಹೊರಭಾಗದ ಕಟ್ಟೆಯಲ್ಲಿ ನಡೆಯುವ ಈ ಸಂಭ್ರಮ ಭಕ್ತರಲ್ಲಿ ವಿಶೇಷ ಭಕ್ತಿಭಾವವನ್ನು ಉಂಟುಮಾಡುತ್ತದೆ. ಅದಲ್ಲದೆ 24 ದೀವಟಿಕೆಗಳನ್ನು ಹಿಡಿದು ನಡೆಯುವ ಶೋಭಾಯಾತ್ರೆ ದೃಶ್ಯ ವೈಭವದ ಪರಾಕಾಷ್ಠೆಯಾಗಿದ್ದು ಇಂತಹ ಆಚರಣೆ ಅಪರೂಪವಾಗಿಯೇ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಜನ ಏನಂತ ಹೇಳಿದ್ರೆ ಜನರೇ ದೈವವೇ ನಮಗೆ ಒಂದು ರಕ್ಷಣೆ. ಅದನ್ನು ಬಹಳ ವಿಶೇಷವಾಗಿರತಕ್ಕಂಥ ದೈವ ಕನ್ನಡ ಕಲ್ಕಡ ಹೇಳುವಂಥದ್ದು ಭಾರಿ ವಿಶೇಷ. ಇಲ್ಲಿ ಹರಕೆ ಅಂದರೆ ಮಲ್ಲಿಗೆ. ಈ ಕ್ಷೇತ್ರದ ಇನ್ನೊಂದು ವಿಶಿಷ್ಟ ಅಂಶವೆಂದರೆ ಗ್ರಾಮದಲ್ಲಿ ಉದ್ಭವಿಸುವ ವಿವಾದಗಳು, ಕೌಟುಂಬಿಕ ಕಲಹಗಳು ಹಾಗೂ ಪಂಚಾಯಿತಿಗಳನ್ನು ದೈವದ ಸನ್ನಿಧಿಯಲ್ಲೇ ಪರಿಹರಿಸುವ ಪದ್ಧತಿ. ದೈವದ ಮುಂದೆ ನೀಡುವ ತೀರ್ಪುಗಳನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವುದು ಇಲ್ಲಿ ನ್ಯಾಯಕ್ಕೆ ನೀಡಲಾಗುವ ಗೌರವವನ್ನು ತೋರಿಸುತ್ತದೆ. ಬಹಳ ಜನ ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ತಮ್ಮ ಕಷ್ಟಗಳು ಪರಿಹಾರ ಆದಂಥ ಇತಿಹಾಸ ತುಂಬ ಇದೆ. ಆದುದರಿಂದ ಈ ಗ್ರಾಮದ ಈ ದೇವಸ್ಥಾನ ನಮ್ಮ ಗರ್ಭಗುಡಿ ಸ್ವಲ್ಪ ಅಜೀರ್ಣಾವಸ್ಥೆಯಲ್ಲಿದ್ದು ಅದನ್ನು ಈ ವರ್ಷದಿಂದ ಅಂದಾಜು ಸುಮಾರು ಒಂದು 4 ಕೋಟಿಗಳ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿಕೊಂಡಿದ್ದೇವೆ. ಈ ವರ್ಷದಿಂದಲೇ ಜೀರ್ಣೋದ್ಧಾರ ಕಾರ್ಯಕ್ಕೆ ನಾವು ಕೈ ಹಾಕ್ತಾ ಇದ್ದೇವೆ. ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಾವೆಲ್ಲರೂ ಇದನ್ನು ಆದಷ್ಟು ಜನಕ್ಕೆ ಪ್ರಚಾರಗೊಳಿಸಿ ನಮ್ಮ ಗ್ರಾಮದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುವಲ್ಲಿ ಒಂದು ತಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳಿ ಕೇಳ್ತಾ ನನ್ನ ಎರಡು ಮಾತು.